ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿ ಶಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅರ್ಥ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರ್ತಕ್ಕಂತಹ ಕನ್ಯಾ ರಾಶಿಯವರಿಗೆ ಈ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ಕನ್ಯಾ ರಾಶಿಯವರಿಗೆ ಈ ವಾರ ಚಿಂತೆ ಸಂತೆ ಕತೆ. ಈಗ ಚಿಂತೆಗಳು ಜಾಸ್ತಿ ಆಗುತ್ತೆ ಈ ವಾರ ಈ ಕನ್ಯಾ ರಾಶಿಯವರಿಗೆ. ಇನ್ನು ಸಂತೆ ಅಂದರೆ ಹಬ್ಬ ಬಂತು, ಶ್ರಾವಣ ಮಾಸ, ಸಂತೆಗೆ ಹೋಗಲೇಬೇಕು ಅಂದರೆ ಖರ್ಚುಗಳು ಜಾಸ್ತಿ ಇದೆ. ಚಿಂತೆ ಸಂತೆ ಕತೆ ಅಂದರೆ ಈ ಎರಡನ್ನೂ ಸೇರಿದರೆ ಒಂದು ಸ್ಟೋರಿ. ಈ ವಾರ ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಎಂಬುದನ್ನು ನೋಡೋಣ. ಇಲ್ಲಿ ಒಂದು ಸಂತೆ ಕತೆ ಅಂತ ಹೇಳೋದಾದರೆ ಇಲ್ಲಿ ಅದೊಂದು ವಿಶೇಷ ಇದೆ. ಇಲ್ಲಿ ಮೊದಲನೇದಾಗಿ ಚಿಂತೆ ಯಾವ್ದ್ರಿಗೋಸ್ಕರ, ಯಾಕಪ್ಪ ಹೀಗಾಯಿತು ಅನ್ನೋ ಒಂದು ಚಿಂತೆ, ಮಕ್ಕಳ ಚಿಂತೆ, ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳ ಚಿಂತೆ, ಮನೆ ನಿಭಾಯಿಸುವಂಥ ಚಿಂತೆ, ಆಫೀಸ್ನಲ್ಲಿ ಮಾಡುವಂಥ ಕೆಲಸದ ಚಿಂತೆ, ವ್ಯಾಪಾರದಲ್ಲಿ ಮಾಡುವಂತಹ ಚಿಂತೆ, ಮತ್ತು ಮಕ್ಕಳು ಮದುವೆಗೆ ಬಂದಿರ್ತಾರೆ ಅದರ ಬಗ್ಗೆ ಚಿಂತೆ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಚಿಂತೆ. ಒಟ್ಟಿನಲ್ಲಿ ಈ ವಾರ ಚಿಂತೆಗೆ ಜಾಸ್ತಿ ಪ್ರಾಶಸ್ತ್ಯ ಈ ಕನ್ಯಾ ರಾಶಿಯವರು ಕೊಡುವಂಥದ್ದಾಗತ್ತೆ. ಅಂದರೆ ಯಾಕೋ ಚಿಂತೆಗೆ ಜಾಸ್ತಿ ಏನಂತೀರ ಪ್ರಾಧಾನ್ಯತೆ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ ನೀವು ತೋರಿಸ್ತಾ ಇದ್ದೀರಾ. ಈ ಚಿಂತೆಗೆ ನೀವು ಜಾಸ್ತಿ ದೈಹಿಕವಾಗಿ ಮಾನಸಿಕವಾಗಿಯೂ ಕೂಡ ವಿನಿಯೋಗ ಮಾಡಿಕೊಳ್ತಿದ್ದೀರಾ. ಅಂದರೆ ತುಂಬ ಅದರ ಬಗ್ಗೆ ಪ್ರಾಶಸ್ತ್ಯ ಕೊಡುವಂಥದ್ದಾಗ್ತಾ ಇದೆ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಚಿಂತೆಯಿಂದ ಒಂದಿಷ್ಟು ನಿಮಗೆ ಮಾನಸಿಕ ಒತ್ತಡಗಳು ಕೂಡ ಬರುತ್ತೆ. ಏಕೆಂದರೆ ಅಧಿಕವಾದ ಚಿಂತೆ ತುಂಬ ಕೆಟ್ಟದು, ಅಷ್ಟು ಮಾಡಬಾರ್ದು. ಈಗ ಹೇಗೆ ಒಂದು ಗಾದೆ ಇದೆ, ಊರು ಉಸಾಬರಿ ಮಾಡಿ ಮುಲ್ಲ ಕೆಟ್ಟನಂತ. ಹಾಗೆ ಯಾರ್ದೋ ಚಿಂತೆಗೆ ನೀವು ಚಿಂತೆ ಮಾಡಿ ನಿಮ್ಮ ಆರೋಗ್ಯ, ನಿಮ್ಮ ಸಮಯ ಎಲ್ಲವೂ ವ್ಯರ್ಥ ಆಗುವಂಥದ್ದಾಗುತ್ತೆ. ಅದು ಎಷ್ಟು ಗಾಂಭೀರ್ಯತೆ ಇದೆ ನೋಡಿ. ಊರು ಉಸಾಬರಿ ಮಾಡಿ ಮುಲ್ಲ ಕೆಟ್ಟನಂತೆ. ಅಂದರೆ ಊರಿನ ಉಸಾಬರಿ ಯಾರಿಗೆ ಬೇಕು? ಹಾಗೆ ನಿಮ್ಮ ಸುತ್ತಮುತ್ತ ನಡೀತಕ್ಕಂಥ ವಿಚಾರಧಾರೆಗಳೇ ನೀವು ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ನಿಮ್ಮ ವೈಯಕ್ತಿಕ ಬದುಕನ್ನು ರೂಪಿಸಿಕೊಳ್ಳಿ, ನಿಮ್ಮ ಕುಟುಂಬದ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಬೇಡದೇ ಇರುವ ವಿಚಾರಗಳಿಗೆ ತಲೆ ಹಾಕಿ ಚಿಂತನೆಗಳು ಯಾಕೆ ಬೇಕು ಅಂತ ಒಂದು ಕ್ವಶನ್ ಮಾರ್ಕನ್ನು ನೀವೇ ರೂಢಿಸಿಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಅಂದರೆ ಇಲ್ಲಿ ಏನಾಗುತ್ತೆ, ಚಿಂತೆ ಇದ್ದರೆ ನಿಮಗೆ ಒಂದಿಷ್ಟು ಮಾನಸಿಕ ವ್ಯಥೆ ಕಥೆ ರೂಢಿ ಬಂದೇ ಬರುತ್ತೆ. ಹಾಗಾಗಿ ಈ ಚಿಂತನೆಯಿಂದ ಒಂದಿಷ್ಟು ನಿಮ್ಮ ಆರೋಗ್ಯದ ಸಮಸ್ಯೆ ಬಿಗಡಾಯಿಸುತ್ತೆ. ಮತ್ತು ಈ ಚಿಂತನೆಗೋಸ್ಕರ ಆರೋಗ್ಯ ಬಿಗಡಾಯಿಸಿದಾಗ 1-2 ದಿನಗಳ ಕಾಲ ನಿಮಗೆ ರೆಸ್ಟ್ ರೀತಿಯಲ್ಲಿ ಸಿಗುತ್ತೆ. ಆಫೀಸಿಗೆ ರಜೆ ಹಾಕಿ ಮನೆಯಲ್ಲೂ ಇರುವಂತೂ ಆಗಬಹುದು. ಹಾಗಾಗಿ ಚಿಂತೆಗೆ ಜಾಸ್ತಿ ಒಳಗಾಗಬೇಡಿ. ನಮ್ಮ ವೈಯಕ್ತಿಕ ಅಭಿಪ್ರಾಯ ಇಷ್ಟೇ, ಚಿಂತನೆ ಮಾಡಿ, ಆದರೆ ಅತಿಯಾಗಿ ಚಿಂತನೆ ಮಾಡೋದರಿಂದ ನಿಮಗೂ ತೊಂದರೆ, ಅದೇ ರೀತಿ ಕುಟುಂಬ ಸದಸ್ಯರಿಗೂ ತೊಂದರೆ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಹಾಗಾಗಿ ಚಿಂತನೆ ನೋಡಿ. ವೈಯಕ್ತಿಕ ಬದುಕಿಗೆ ಅದು ಇಂಪಾರ್ಟೆಂಟ್ ಇತ್ತಂದರೆ ಒಬ್ಬ ಗುರುವಿನ ಅಥವಾ ನಿಮ್ಮ ಹಿತೈಷಿಗಳ ಮೂಲಕ ಅದನ್ನು ಬಗೆಹರಿಸ್ಕೊಳ್ಳೋದು ಉತ್ತಮ. ನೀವು ಒಬ್ಬರೇ ಚಿಂತೆ ಮಾಡ್ತಾ ಇದ್ದರೆ ಅದು ನಿಮ್ಮನ್ನು ತಿಂದು ಬಿಡುತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ಹಿತೈಷಿಗಳಿಗೆ ಆ ಚಿಂತನೆಯ ಪ್ರಭಾವ ತಿಳಿಸಿ, ಹೀಗೀಗ ಆಗ್ತಾ ಇದೆ, ಇದಕ್ಕೊಂದು ಪರಿಹಾರ ತಿಳಿಸಿ ಅಂದರೆ ಅವ್ರು ಖಂಡಿತವಾಗಿ ತಿಳಿಸ್ಕೊಡ್ತಾರೆ. ಇಲ್ದಿದ್ರೆ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಈ ಕಟ್ಟಿಗೆ ಹುಳ ತಿನ್ನೋಂಗೆ ಅದು ನಿಮ್ಮ ತಲೆಯನ್ನು ದಿನದಿಂದ ದಿನಕ್ಕೆ ಅದು ತಿಂತಾ ಬರುತ್ತೆ. ಬೇರೆ ವಿಷಯಗಳಿಗೆ ಅದಕ್ಕೆ ಸಮಯ ಕೊಡಲು ಸಾಧ್ಯವಾಗೋದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಈ ಕನ್ಯಾ ರಾಶಿಯವರಿಗೆ ಈ ವಾರ ಹೊಸ ಕೆಲಸ ಕಾರ್ಯಗಳಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಯಾಕೋ ಕೂಡಿ ಬರ್ತಾ ಇರೋದಿಲ್ಲ. ಈ ಚಿಂತನೆಯಲ್ಲೇ ನೀವು ಮುಳುಗಿಬಿಟ್ಟಿರೋದ್ರಿಂದ ಆ ಕೆಲಸ ಕಾರ್ಯ ಮುಂದೂಡಲು ಹೋಗುತ್ತೆ. ಅಥವಾ ಏನೋ ನನಗೆ ಆರಾಮಿಲ್ಲ, ಮುಂದಿನ ವಾರ ಬರ್ತೀನಿ ಅಂತ ಹೇಳೋದ್ರಿಂದ ಆ ಕೆಲಸ ಪೋಸ್ಟ್ಪೋನ್ ಆಗುವಂಥ ಅವಕಾಶಗಳು ಕೂಡ ಕೂಡಿ ಬರ್ತಾ ಇದೆ. ಇನ್ನು ಮಕ್ಕಳ ಒಂದು ಆರೋಗ್ಯದ ಸಮಸ್ಯೆ ಈ ವಾರ ಕನ್ಯಾ ರಾಶಿಯ ಮಕ್ಕಳಿಗೆ ಕಾಡುವಂಥದ್ದಾಗುತ್ತೆ. ಸೊ ಹಾಗಾಗಿ ನಾವು ತಂದೆ ತಾಯಿಗಳಲ್ಲಿ ಇಷ್ಟೇ ಹೇಳೋದು, ಆದಷ್ಟು ಬಿಸಿನೀರನ್ನು ಒಂದಿಷ್ಟು ವ್ಯವಸ್ಥೆ ಮಾಡಿ
ಕುಡಿಯೋ ನೀರಾಗಿರ್ಬೋದು ಅಥವಾ ಫುಡ್ ಬಿಸಿ ಬಿಸಿ ಆಗಿರುವಂಥದ್ದಿರಲಿ, ಅಂದರೆ ಸ್ವೀಕಾರ ಮಾಡುವಂಥ ಆಹಾರ ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ತುಂಬ ಉತ್ತಮ ಈ ಕನ್ಯಾ ರಾಶಿಯ ಮಕ್ಕಳಿಗೆ. ಇಲ್ಲದಿದ್ದರೆ ಏನಾಗುತ್ತಂದರೆ ಶೀತ ಮತ್ತು ಈ ಫುಡ್ ಪಾಯ್ಸನ್ ಆಗಿರ್ಬೋದು, ಅಥವಾ ಈ ಅಲರ್ಜಿ ಅಂತ ಆಗಿರ್ಬೋದು, ಅಥವಾ ಈ ಊಟ ಡೈಜೆಷನ್ ಆಗದೇ ಇದ್ದಾಗ ಹೊಟ್ಟೆ ಒಂದು ರೀತಿ ಭಾರದ ರೀತಿಯಲ್ಲಿ ಆಗಿರ್ಬೋದು. ಅಂದರೆ ಒಟ್ಟಿನಲ್ಲಿ ಕಂಫರ್ಟೇಬಲ್ ಆಗಿರಲ್ಲ ಮಕ್ಕಳಿಗೆ ಈ ವಾರ. ಕನ್ಯಾ ರಾಶಿ ಮಕ್ಕಳು ಯಾರಿದ್ದೀರೋ ಅವರಿಗೆ ಈ ಒಂದು ರೀತಿ ಕಂಫರ್ಟೇಬಲ್ ಆಗಿರಲ್ಲ, ಡೈಜೆಷನ್ ಪವರ್ ತುಂಬ ಲೆಸ್ ಆಗ್ತಾ ಇರುತ್ತೆ ಇವರಿಗೆ. ಹಾಗಾಗಿ ಈ ಒಂದು ವಾರ ಏನಾಗುತ್ತಂದರೆ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು, ಅಥವಾ ಒಂದಿಷ್ಟು ಎದೆ ಭಾಗದ ಕಡೆಗೆ ನೋವುಗಳು ಅಂಥದ್ದಾಗಿರ್ಬೋದು ಕಾಣುವಂಥದ್ದಾಗುತ್ತೆ ಚಿಕ್ಕ ಮಕ್ಕಳಿಗೆ ಅಥವಾ ಮಕ್ಕಳಿಗೆ, ದೊಡ್ಡ ವಯಸ್ಕರ ಮಕ್ಕಳಿಗೂ ಅಂತಲೂ ಹೇಳ್ಬೋದು. ಹಾಗಾಗಿ ಸ್ವಲ್ಪ ಸಣ್ಣ ಪುಟ್ಟ ಏನೇ ಆರೋಗ್ಯದ ಸಮಸ್ಯೆ ಕಂಡು ಬಂದ್ರೂ ನಿಮ್ಮ ಒಂದು ಫ್ಯಾಮಿಲಿ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ನಿಮಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಪ್ರಯಾಣಗಳು ಉಂಟು. ಈ ಪ್ರಯಾಣದಿಂದ ಸ್ವಲ್ಪ ಖರ್ಚುಗಳು ಅಧಿಕವಾಗಿ ಬರುತ್ತೆ. ಸಣ್ಣ ಪ್ರಮಾಣದ ಪ್ರಯಾಣ ಆದರೂ ಖರ್ಚುಗಳು ಮಾತ್ರ ಅಧಿಕವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೂರದ ಪ್ರದೇಶದಿಂದ ತುಂಬ ದಿನಗಳ ನಂತರ, ತುಂಬ ವರ್ಷಗಳ ನಂತರ ನಿಮ್ಮ ನೆಚ್ಚಿನ ನಾಯಕ ಅಥವಾ ನಾಯಕಿ, ಫ್ರೆಂಡ್ ಯಾರು ಇರ್ತಾರೋ ಅವರು ಬರುವಂಥದ್ದಾಗುತ್ತೆ. ಅಂದರೆ ನಿಮ್ಮ ನೆಚ್ಚಿನ ಫ್ರೆಂಡ್, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಬಹಳ ವರ್ಷಗಳ ನಂತರ ಕಲಿಯುವಂಥದ್ದಾಗುತ್ತೆ ಈ ಕನ್ಯಾ ರಾಶಿಯವರಿಗೆ. ಇದರಿಂದ ಸ್ವಲ್ಪ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಿಗೆ ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಅಂದರೆ ಗೆಳೆಯ ಗೆಳತಿ ಬಂದಿರೋದರಿಂದ ಒಂದು ಸ್ವಲ್ಪ ಮಾನಸಿಕವಾಗಿ ಎಲ್ಲೋ ಖುಷಿ ವಿಚಾರಗಳನ್ನು ನೀವು ವಿನಿಮಯ ಮಾಡಿಕೊಳ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳು ಈ ವಾರ ನಡೆಯುವುದುಂಟು. ಹಾಗೂ ಮಕ್ಕಳಿಗಾಗಿ ಒಂದಿಷ್ಟು ಹೋಮ ಹವನಗಳನ್ನು ಮಾಡಿಸುವುದುಂಟು. ಏನೋ ದೋಷಗಳಿರುತ್ತೆ, ಯಾರೋ ಪುರೋಹಿತರು ಹೇಳಿರ್ತಾರೆ, ಸೊ ಇದು ಹೋಮ ಮಾಡಿಸಿ ಒಳ್ಳೆಯದಾಗುತ್ತೆ, ಆ ಒಂದೆಲ್ಲವೂ ಈ ವಾರ ನಡೆಯುವಂತಾಗುತ್ತೆ ಈ ಕನ್ಯಾ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು. ಇನ್ನು ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನಗಳನ್ನು ಈ ವಾರ ಕನ್ಯಾ ರಾಶಿಯವರು ಮಾಡ್ಕೊಂಡು ಬರುವಂಥದ್ದಾಗುತ್ತೆ. ಇದರಿಂದ ಮಾನಸಿಕವಾಗಿ ಸ್ವಲ್ಪ ನೆಮ್ಮದಿ ಹಾಗೂ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಈ ವಾರ ಸಾಧ್ಯವಾದಷ್ಟು ನಾಯಿಗಳಿಗೆ ಮತ್ತು ಹಸುಗಳಿಗೆ ಆಹಾರವನ್ನು ನೀಡಿ, ಇದರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಮತ್ತು ಶತ್ರುಗಳ ಸಂಹಾರ ನಡೆಯುತ್ತೆ. ಅದೇ ರೀತಿ ಬ್ರಾಹ್ಮಣರಿಗೆ ಒಂದು ತಾಮ್ರದ ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಆ ತಾಮ್ರದ ತಂಬಿಗೆಯನ್ನು ಬ್ರಾಹ್ಮಣಿಗೆ ಸಮರ್ಪಿಸಿದ್ದೇ ಆದಲ್ಲಿ ಅಥವಾ ದಾನವಾಗಿ ನೀಡಿದ್ದೇ ಆದಲ್ಲಿ ನಿಮ್ಮ ಒಂದು ಆರೋಗ್ಯದ ಸಮಸ್ಯೆ ದೂರವಾಗುತ್ತೆ. ಅನಾರೋಗ್ಯದ ಸಮಸ್ಯೆ ಏನು ಕಾಡ್ತಾ ಇದೆ ನಿಮಗೆ ಈ ಒಂದು ದಿನದಲ್ಲಿ, ಅದು ದೂರವಾಗುತ್ತೆ. ಯಥಾಭಕ್ತಿ ಯಥಾಶಕ್ತಿ ಎಷ್ಟಾದರೂ ಸರಿ, ಒಂದು ಅರ್ಧ ಲೀಟ್ರ್ ನೀರು ಹಿಡಿಯುವಷ್ಟಾದರೂ ತಾಮ್ರದ ತಂಬಿಗೆ ತೆಗೆದುಕೊಳ್ಳಿ, ಅದರದ ಮುಕ್ಕಾಲು ಭಾಗ ಅಕ್ಕಿ ಹಾಕಿ, ಅದರ ಜೊತೆಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಮಠಮಾನ್ಯಗಳಾಗಿರ್ಬೋದು, ದೇವಸ್ಥಾನಗಳಲ್ಲಾಗಿರ್ಬೋದು ಇರತಕ್ಕಂಥ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ಅವರ ಒಂದು ಆಶೀರ್ವಾದ ಪಡೆದುಕೊಂಡದ್ದೇ ಆದಲ್ಲಿ ಈ ವಾರ ಆರೋಗ್ಯದ ಸಮಸ್ಯೆ ಏನು ನಿಮಗೆ ಕಾಡ್ತಾ ಇದೆಯೋ ಅದು ದೂರವಾಗುತ್ತೆ. ತುಂಬ ಆರೋಗ್ಯವಾಗಿ ಮುಂದಿನ ದಿನಗಳಲ್ಲಿ ಇರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.